ನಮ್ಮ ಮುನ್ರತ್ನ ಅವರು ಬಹಳ ಚೆನ್ನಾಗಿ ಒಳ್ಳೆ ಫಸ್ಟ್ ಕ್ಲಾಸ್ ಸ್ಟೋರಿ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಬಹಳ ಸಂತೋಷ. ಅದೇ ಮುತ್ತುರತ್ನ, ಇದು ಮುತ್ತುರತ್ನ ಅವ್ರೇನು ಹೇಳಿದ್ದಾರೆ, ಅವ್ರು ಏನೋ ಒಂದು ಕ್ಯಾಲ್ಕುಲೇಟ್ ಮಾಡಿ 30 ಮೀಟರ್ ರೋಡ್ ಮಾಡ್ತಾ ಇದ್ದೀರಿ, 1 ಎಕರೆಗೆ 4,300 ಕೋಟಿ, ನೀವು ಅದಕ್ಕೆ ಬರ್ತಾ ಇದ್ದೀರಿ 40% ಪ್ರೀಮಿಯಂ FIR, 1 ಎಕರೆಗೆ ನೀವು ಅದೆಷ್ಟೋ 260 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಿ, 263 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ತಾ ಇದ್ದೀರಿ ಅಂತೆಲ್ಲ ಕೂಡ ಹೇಳಿದ್ದಾರೆ. ನನಗೆ ಅರ್ಥ ಆಗಲಿಲ್ಲ, ಮುನ್ರತ್ನ ಅವರು ಹೇಳಿದ್ದು ಅರ್ಥ ಆಗಲಿಲ್ಲ. ಅವರೆಲ್ಲ ಕೆಲವೆಲ್ಲ ಹೊಸದಾಗಿ ಏನೋ ಹೇಳಿದ್ದು. ಮುನ್ರತ್ನ ಹಿಸ್ಟ್ರಿ ನಾನೇನು ಹೇಳಬೇಕಾದಿಲ್ಲ. ಮುನ್ರತ್ನ ನನಗೂ ಗೊತ್ತಿದೆ. ಐ ನೋ ಹಿಮ್ ಲಾಸ್ಟ್ 45 ಇಯರ್ಸ್ ಗೊತ್ತಿದೆ. ನಂಗೆ ಸದ್ಯ ಏನೋ ಬೈ ಗಾಡ್ ವಿಲ್ಲಿಂಗ್ಲಿ ಸದ್ಯ ಎಲ್ಲಿರ್ಬೇಕು ಅಲ್ಲಿದ್ದಾರೆ. ನೀವು ಹೆಂಗೆ ಡೈಜೆಸ್ಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಮುನ್ರತ್ನ ಬಂದಿರು ನನ್ನ ಹತ್ರ, ಬಂದು ಅವ್ರ ಅನೇಕ ನೋವುಗಳೆಲ್ಲ ಹೇಳ್ಕೊಂಡ್ರು. ನಾನು ಅವ್ರದ್ದು ಕೇಸ್ಗಳಿಗೆ, ಪರ್ಸನಲ್ ಕೇಸು, ಅಸೆಂಬ್ಲಿಲಿ ಏನು ನಡೀತು, ಕಾರಲ್ಲಿ ಏನು ನಡೀತು, ವಿಧಾನಸೌಧದಲ್ಲಿ ಏನು ನಡೀತು, ಅವ್ರ ಕ್ಯಾಬಿನೆಟಲ್ಲಿ ಏನು ನಡೀತು, ಅದೆಲ್ಲ ನನ್ನ ಸ್ಟೋರಿ ಇದೆ. ಈಗ ಬೇಡ ಅದೆಲ್ಲ, ಅದನ್ನೆಲ್ಲ ತಗೋಬೇಕು ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಅವೆಲ್ಲ ಸ್ಟೋರಿ ನೋಡ, ನಿನ್ಗೆ ಆಗಲ್ಲ ಕಣಯ್ಯ. ಏನೇನು ಹೇಳಿದ್ದಾರೆ ಅದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ದು ಇರ್ಬೋದು, ಆಯ್ತಪ್ಪ ಕೂತ್ಕೊಳ್ಳಿವ್ರೆ, ಹೇಳಪ್ಪ ಅಣ್ಣ. ಮುನ್ರತ್ನ ಆಗಲ್ಲ ಅಂತ ಹೇಳಿದ್ರಲ್ಲ, ನೀವೇನು ಎದ್ದೇಳ್ತಿದ್ದೀರಿ? ಯಾವ್ದಕ್ಕೆ ಕೇಳ್ತೀನಿ ಅಂದ್ರೆ 1 ನಿಮಿಷ ಕೂತ್ಕೊಳ್ರಿ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದವ್ ನಾನಲ್ಲ. ಏಡ್ಸ್ ಇಷ್ಟೊಂದು ಕಂಪ್ಲೇಂಟ್ ಇದೆ, FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನನ್ನ ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ಇದು ಕಾರ್ಪೊರೇಷನ್ ಕೊಡ್ತೀರಾ ಇಲ್ವಾ? ಕಾರ್ಪೊರೇಷನ್ ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ಅವ್ರದ್ದು ಏನೈತೆ ನಮ್ಗೆ ಗೊತ್ತಿಲ್ಲ. ಏನೇನ ಮಾತಾಡ್ಕೊಳ್ಳಿ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆ ಮಾತಾಡ್ಕೊಳ್ತೀನಿ. ಇದಕ್ಕೆ 1 ದಿನ ಸಾಗಲ್ಲ, 4 ದಿನ ಬೇಕಿದೆ. 1 ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರನ್ನ ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಆಯ್ತು. ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಈಗ ಇಲ್ಲ ಮುಂದೆ ಕೂತ್ಕೊಳ್ಳಿ. ಈಗ ಎಲ್ಲರಿಗೂ ನೋಡಿ ಕ್ವಶನ್ ಅರ್ಥ ಕೊಡ್ಬೇಕು. ಪ್ರಶ್ನೆ ಕೇಳ್ತೀನಿ, ಈಗ ಉತ್ತರ ಅವರು ನಿಜವಾಗ್ಲು 1 ನಿಮಿಷ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇದ್ರೆ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇದ್ರೆ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರ ಹೋಗ್ಬಿಟ್ಟು ಈ ಬೆಂಗಳೂರು ವಿಚಾರ ಕಳಿಟ್ಟು ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಇದು ದಯವಿಟ್ಟು MLAಗಳು ನಾಳೆ ದಿನ ಎಲ್ಲರೂ MLAಗಳಿಗೆ ಇದೇ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕೂತ್ಕೊಳ್ಳಿ ಸರ್ 1 ನಿಮಿಷ. ಸಭಾಧ್ಯಕ್ಷರೇ ಮತ್ತೆ ಕೊಡ್ತೀನಿ. ಇನ್ನೊಬ್ಬರ ಮೇಲೆ ನಾನೇ ಮಾಡ್ಕೊಳ್ತೀರಾ? ಉತ್ತರ ಕೇಳೋದು ಕೇಳಿ. ಮಾನ್ಯ ನಾನು ಹೆಚ್ಚಿಗೆ ಮಾತಾಡಲ್ಲ ಈ ವಿಚಾರದಲ್ಲಿ. ನಾನು ಹೆಚ್ಚಿಗೆ ಮಾತಾಡಲ್ಲ. ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೇನೆ. ಕೂತ್ಕೊಳ್ಳಿ 1 ನಿಮಿಷ ಕೂತ್ಕೊಳ್ಳಿ. ಹಂಗಾರೆ ನಿಂತ್ಕೊಳ್ಳಿ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ಪಾಪದ ಕೆಲಸ. ಮತ್ತೆ ಇಂಥ ಪಾಪದ ಕೆಲಸ
ರೆಕಾರ್ಡ್ ತೆಗಿಸ್ಬಿಡಿ. ಆಯ್ತು ಒಂದು ಎರಡು ಪಾಪ ಕೆಲಸ ಬೇಡ ಯಾವ್ದು ನಮ್ಮ BBMP ಬೇರೆ ವಿಷಯ ಬಂದಿದೆ, ಅದನ್ನ ರೆಕಾರ್ಡ್ ತೆಗೀರಿ. ಅವ್ರು ಮಾತಾಡೋ ವಿಚಾರ ಹೇಳ್ತಾ ಇದ್ದೀನಿ ನಾನು. ಕಸದ್ ಮಾತಾಡೋಲ್ಲ ಅವ್ರು ಮುನ್ರತ್ನ ಅವರೇ, ವೈಯಕ್ತಿಕ ಬೇಡ ಸರ್, ವೈಯಕ್ತಿಕ ಅಲ್ಲ, ವೈಯಕ್ತಿಕ What is it? ನೀವೇನ್ರಿ ನೀವು ಮುನ್ರತ್ನ ಒಂದು ಮನೆ ಕೂತ್ಕೊಳ್ಳಿ ಈಗ. ಮುನಿರತ್ನ ಅವರೇ, ಮುನಿರತ್ನ ಅವರೇ ಕೂತ್ಕೊಳ್ಳಿ. ನಾನಿಲ್ಲ ಅಂದ್ಬಿಟ್ಟು ನಿನ್ನ ಸೀಟು ನಾನು ಮುನಿರತ್ನ ಅವರೇ, ಅಲ್ಲಿ ಕೂತ್ಕೊಳ್ಳಿ ನಿನ್ನೆ. ಕೂತ್ಕೊಳ್ಳಿ ಮುನಿರತ್ನ ಅವರೇ. ಎಲ್ಲ ಮಾಡಬಾರ್ದು ಮುನಿರತ್ನ ಕೂತ್ಕೊಳ್ಳಿ ನೀವು. ಇಂಥ ಅದಕ್ಕೆಲ್ಲ ಹೆಸರನ್ನ ನಾನು ಅದ್ಯಾವನೋ ಬೇರೆ ನಿನ್ನಂಥ ಪುಡಿಗಳಿಗೆಲ್ಲ ಇದೆಲ್ಲ ನನ್ನ ಹತ್ರ ಬೇಡ. ಇಂಥ ಪಾಪ ಬಂದಿರೋದು. ಒಳ್ಳೆ ಚರ್ಚೆ ಆಯ್ತು, ಎಷ್ಟು ಮನೆ ಒಳ್ಳೆ ಚರ್ಚೆ ಆಯ್ತು, ಒಳ್ಳೆ ಪಾಸಿಟಿವ್ ಅನ್ನ ಮಾತಾಡಿದ್ವಿ. ನಾಳೆ ಏನು ಬರಲ್ಲ, ನಾಳೆ ಏನು ಬರಲ್ಲ ಹೇಳಿದ್ದೀನಿ. ಒಂದ್ ಸೆಕೆಂಡ್ ಒಳ್ಳೆ ಡಿಸ್ಕಷನ್ ಆಗಿದೆ. ಕೂತ್ಕೊಳ್ಳಿ. ಒಳ್ಳೆ ಡಿಸ್ಕಷನ್. ಅವರು ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಸರ್ ಒಂದು ಇಷ್ಟೊತ್ತು ನೀವು ಕೂತ್ಕೊಳ್ಳಿ. ಮುನಿರತ್ನ ಅವರೇ, ಮುನಿರತ್ನ ಕೂತ್ಕೊಳ್ಳಿ. ಆಗಿದೆ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಇಷ್ಟೊತ್ತು ಒಳ್ಳೆ ಡಿಸ್ಕಷನ್ ಆಗಿದೆ. ಸಭಾಧ್ಯಕ್ಷರೇ ಅವ್ರೇನಾರು ಮಾತಾಡಿದ್ರೆ ಇಶ್ಯೂಸ್ ಮಾತಾಡ್ಲಿ, ವೈಯಕ್ತಿಕವಾಗಿ ಏನ್ ಮಾತಾಡ್ತಿರೋಂಥದ್ದು? ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಯಾಕೆ ಮನೆ ಮಕ್ಕಳು ಒಂದ್ ಸೆಕೆಂಡ್ ಕೂತ್ಕೊಳ್ಳಪ್ಪ. ಒಂದು ನಿಮಿಷ, ಮುನಿರತ್ನ ಇಶ್ಯೂ ಬಂದಾಗ